ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಮೇಲೆ ಜಿದ್ದನ್ನು ಇಟ್ಕೊಂಡು ಚಾರು ನೆಮ್ಮದಿನ ಹಾಳು ಮಾಡಬೇಕು, ಚಾರು ಜೀವನಕ್ಕೆ ಬೆಂಕಿ ಕೊಳ್ಳೆ ಇಡಬೇಕು ಅಂತ ಅಂದ್ಕೊಂಡೆ ಎಡಗಾಲಿಟ್ಟು ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಇಲ್ಲಿ ರುಕ್ಕು. ಹಾಗಿದ್ರೆ ಇಷ್ಟು ದಿನ ಇದ್ದ ರುಕ್ಕು ಬೇರೆ, ಈಗಿರೋ ರುಕ್ಕು ಬೇರೆ. ಹಾಗಿದ್ರೆ ಮನೆಯಲ್ಲಿ ಅಲ್ಲೂಲ ಕಲ್ಲೋಲ ಆಗೋದ್ರ ನಡುವೆ ಇಲ್ಲಿ ಚಾರು ಪ್ರೆಗ್ನೆಂಟ್ ಆಗಿಬಿಟ್ಲ. ಏನಾಯಿತು, ಏನು ಕತೆ? ಜೊತೆಗೆ ಇಲ್ಲಿ ಜಾನಕಿ ಅಮ್ಮ ಚಾರು ವಿರುದ್ಧ ಸಿಡಿದೆದ್ದಿದ್ದು ಯಾಕೆ? ಮನೆಗೆ ಎರಡನೇ ಸೊಸೆ ಬರ್ತಿದ್ದಾಗ ಚಾರು ಸೈಡ್ ಲೈನ್ ಆಗಿಬಿಟ್ಲ. ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ತನ್ನ ಕಷ್ಟಪಟ್ಟು ರುಕ್ಕುನ ಮತ್ತು ಕಿಟ್ಟಿನ ಒಂದು ಮಾಡ್ತಾಳೆ. ಆದರೆ ಇಲ್ಲಿ ಅವಳಿಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ರುಕ್ಕು ತಂದೆ ತಾಯಿಗೆ ಸಾವಿಗೆ ನಾನೇ ಕಾರಣ ಅಂತ. ಆದರೆ ಮೇಲ್ನೋಟಕ್ಕೆ ಚಾರು ಕಾರಣ ಆಗಿರಬಹುದು, ಅವಳು ಕೂಡ ಹಾಗೆ ಅಂದ್ಕೊಂಡಿರಬಹುದು. ಆದರೆ ಅವರ ಸಾವಿಗೆ ಕಾರಣ ಚಾರು ಅಲ್ಲ, ಅವಳ ಚಿಕ್ಕಪ್ಪ. ಅವಳ ಚಿಕ್ಕಪ್ಪನೇ ಅಲ್ಲಿ ರುಕ್ಕು ತಂದೆ ತಾಯಿನ ಸಾಯಿಸಿರೋದು. ಆದರೆ ಇಲ್ಲಿ ರುಕ್ಕು ತಪ್ಪು ತಿಳ್ಕೊಂಡಿದ್ದಾಳೆ. ಆದರೆ ರುಕ್ಕುಗೆ ಚಾರು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಒಂದೇ ಕ್ಷಣ ಮನೆಗೆ ಬರೋದ್ರ ಒಳಗಡೆ ಹೇಗೆ ರುಕ್ಕುಗೆ ಗೊತ್ತಾಯಿತು ಅಂತ ಅಂದ್ಕೊಂಡ್ರೆ ಅದೆಲ್ಲ ಸತ್ಯವನ್ನು ರಿವೀಲ್ ಮಾಡಿರೋದು ವೈಶಾಖ ಕಡೆ ಹುಡುಗ ಅಲ್ಲಿ ರುಕ್ಕುಗೆ ಹೋಗಿ ಎಲ್ಲ ಸತ್ಯನೂ ಕೂಡ ಹೇಳಿದಾನೆ. ಹಾಗಾಗಿ ಚಾರುನಿ ತನ್ನ ತಂದೆ ತಾಯಿನ ಸಾಯಿಸಿರೋದು ಅಂತ ಹೇಳಿ ರುಕ್ಕು ಅಂದ್ಕೊಂಡಿದ್ದಾಳೆ. ಅದೇ ಕಾರಣಕ್ಕೆ ಮನೆಗೆ ಬಂದಂಥ ಸೊಸೆ ಬಲಗಾಲಿಟ್ಟು ಮನೆಗೆ ಬರಬೇಕಿತ್ತು. ಆದರೆ ಎಡಗಾಲಿಟ್ಟು ಎಡಗಾಲಲ್ಲಿ ಸೇರನ್ನು ಚಾರು ಹಣೆಗೆ ಒದ್ದಿ ಎಸೆಯೋದ್ರ ಮುಖಾಂತರ ಎಡಗಾಲಿಟ್ಟು ಮನೆಗೆ ಪ್ರವೇಶ ಕೊಡ್ತಾಳೆ ರುಕ್ಕು. ಇದನ್ನು ಮನೆಯವರು ಯಾರು ಗಮನಿಸುವುದಿಲ್ಲ. ಆದರೆ ಚಾರು ಮಾತ್ರ ಹಣೆಗೆ ಏಟಾಗ್ತಾ ಇದ್ರು. ಅವಳ ಕಣ್ಣುಗಳು ಹೋಗಿದ್ದು ಎಡಗಾಲಿಟ್ಟು ಬಂದಿದ್ರ ಬಗ್ಗೆ. ಅದನ್ನು ನೋಡಿದ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಏನಿದು ರುಕ್ಕು ಯಾಕೆ ಎಡಗಾಲಿಟ್ಟು ಒಳಗಡೆ ಬಂದ್ಲು ಅಂತ. ನಂತರ ರುಕ್ಕು ಬಂದಿದ್ದೆ, ಸಾರಿ ಅಕ್ಕ ಗೊತ್ತಾಗ್ಲಿಲ್ಲ, ನೀವು ಜೋರಾಗಿ ಒದಿರಿ ಅಂತ ಹೇಳಿದ್ರಲ್ವಾ, ಹಾಗಾಗಿ ಒದಿಯೋಕೆ ಹೋಗಿ ನಿಮ್ಮ ಮನೆಗೆ ಪೆಟ್ಟಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ ಅಂತ ಕೇಳ್ಕೊತಿದ್ದಾರೆ. ಈ ಕಡೆ ಆದರೂ ಚಾರುಗೆ ಏನಿದು ರುಕ್ಕು ಯಾಕೆ ಈ ರೀತಿ ಮಾಡಿದ್ಲು ಅನ್ನೋದ್ರ ಬಗ್ಗೆ ಯೋಚನೆ ಆಗ್ತದೆ. ನಂತರ ರಾಮಾಚಾರಿ ಹತ್ರ ಕೂಡ ಬರ್ತಾಳೆ ಚಾರು. ಬಂದಿದ್ದೆ ಈ ಕಡೆ ಅದು ರುಕ್ಕು ಎಡಗಾಲಿಟ್ಟು ಮನೆಗೆ ಬಂದ್ಲು ಯಾಕೆ ಅಂತ ಗೊತ್ತಾಗ್ತಿಲ್ಲ ರಾಮಾಚಾರಿ ಅಂತಂದಾಗ ಏನು ಹೇಳ್ತಿದ್ರ ಮೇಡಮ್, ಪಾಪ ಅವ್ರಿಗೆ ಗೊತ್ತಿಲ್ಲದೆ ಸೇರನ್ನೇನೋ ಜೋರಾಗಿ ಒದಿಯೋಕೆ ಹೋಗಿ ನಿಮ್ಮ ಮನೆಗೆ ಪೆಟ್ಟಾಗಿದ್ದು ನಿಜ, ಹಾಗಂತ ಎಡಗಾಲಿಟ್ಟು ಅವ್ರು ಯಾಕೆ ಬರ್ತಾರೆ, ನೀವು ಯಾಕೆ ಆ ರೀತಿ ಅನ್ಕೋತಿದ್ರ ಅಂದಾಗ ಇಲ್ಲ ರಾಮಾಚಾರಿ ನಾನು ನಿಜಾನೇ ಹೇಳ್ತಿದ್ದೀನಿ, ಎಡಗಾಲಿಟ್ಟೆ ರುಕ್ಕು ಒಳಗಡೆ ಬಂದಿದ್ದು ಅಂತಿದ್ದಾಗೆ ಹೌದಾ ಅಂತ ಇಲ್ಲಿ ರಾಮಾಚಾರಿ ಕೂಡ ಕನ್ಫ್ಯೂಷನ್ ಆಗ್ತಾನೆ. ಆ ಕಡೆ ವೈಶಾಖ ಫುಲ್ ಖುಷಿಯಾಗಿದ್ದಾಳೆ. ನಾನು ಇಲ್ಲಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ನೆಮ್ಮದಿಯಾಗಿರೋದಕ್ಕೆ ನಾನಂತೂ ಬಿಡುವುದಿಲ್ಲ, ಇನ್ನು ಆ ಮನೆ ನೆಮ್ಮದಿ ಸರ್ವನಾಶ ಅಂತ. ಆದರೆ ಕೋದಂಡವರು ಹೆಂಡತಿನ ನೋಡೋದಕ್ಕೆ ಜೈಲಿಗೆ ಹೋಗಿದ್ದಾರೆ, ಗಂಡ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಈ ಕಡೆ ವೈಶಾಖಗೆ ಏನಪ್ಪಾ ಇದು, ನನ್ನ ಗಂಡ ನನ್ನನ್ನು ನೋಡೋಕೆ ಬಂದ್ರ ಅಂತ ಹೋದ್ರೆ ಇಲ್ಲಿ ಕೋದಂಡವರು ನಿನ್ನಂತವಳನ್ನ ಕಟ್ಕೊಂಡು ನನ್ನ ಜೀವನನೇ ಬರ್ಬಾದಾಗೋಯ್ತು, ಮನೇಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಆದರೆ ನಾನು ಮಾತ್ರ ನನ್ನ ಬದುಕು ಈ ರೀತಿ ಆಯ್ತಲ್ಲ ಅಂತ ಸಂಕಟ ಪಡ್ತಿದ್ದೀನಿ. ರಾಮಾಚಾರಿ ಚಾರು ಅಪ್ಪ ಅಮ್ಮ ಅಲ್ಲಿ ರುಕ್ಕು ಕೃಷ್ಣನ್ ಮದುವೆ ಆಗಿದೆ, ಅವರು ಕೂಡ ಚೆನ್ನಾಗಿದ್ದಾರೆ, ಈಗ ನೀನು ಒಳ್ಳೆಯವಳಾಗಿದ್ರೆ ನಮ್ಮ ಜೀವನ ಕೂಡ ಚೆನ್ನಾಗಿರ್ತಿತ್ತು. ಎರಡು ಮದುವೆ ಆದ, ಒಂದು ಹೆಂಡತಿ ಒಳ್ಳೆಯವಳಾಗಿ ಸತ್ತೋಗ್ಬಿಟ್ಲು, ಆದರೆ ಎರಡನೇ ಹೆಂಡತಿ ಇಡೀ ಮನೇನೆ ಸಾಯಿಸೋಕೆ ಹೋಗಿದ್ಲು, ಎಂತ ಬದುಕು ನಂದು, ನಿನ್ನಂತವಳನ್ನ ಮದುವೆ ಆದ್ನಲ್ಲ ಅಂತ ಹೇಳ್ತಿದ್ರೆ ಇದನ್ನ ಹೇಳೋಕೆ ಬಂದ್ರೆ ಅಲ್ಲಿಂದ ಇಲ್ಲಿ ತನಕ ಅಂದಾಗ ಹೌದು, ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಾನೆ ಹೇಳೋಕೆ ಬಂದಿದ್ದು ನಾನಿಲ್ಲಿ. ಇನ್ನು ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ, ನಿಜ ಹೇಳಬೇಕು ಅಂದರೆ ನಿನ್ನ ಕೊಂದು ಬಿಡುವಷ್ಟು ಕೋಪ ಬರ್ತದೆ ನನಗೆ, ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲೇ ಪಾಪಿ ಅಂತ ಹೇಳಿ ಕೋದಂಡವರು ಉಗಿದು ಅಲ್ಲಿಂದ ಹೋಗ್ತಾರೆ. ನಂತರ ವೈಶಾಖ ಹೋಗಿದ್ದೆ ತನ್ನ ಸಹ ಕೈದಿ ಜೊತೆ ನನ್ನ ಗಂಡ ಬಂದು ನನ್ನನ್ನು ಬಾಯಿಗೆ ಬಂದಾಗ ಉಗ್ದು ಹೋದ್ರು, ಆದರೆ ಇದ್ಯಾವುದಕ್ಕೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ, ಎಲ್ಲ ಸೇಡ್ನ ಕೂಡ ತೀರಿಸ್ಕೋತೀನಿ. ಇನ್ನೂ ಆ ಮನೇಲಿ ನೆಮ್ಮದಿ ಅನ್ನೋದು ಇರುತ್ತಾ? ಯಾವುದೇ ಕಾರಣಕ್ಕೂ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ. ಆ ಮನೆಗೆ ರಕ್ಕಸಿ ಎಂಟ್ರಿ ಕೊಟ್ಟಾಗಿದೆ, ಇನ್ನು ಏನೇ ಇದ್ರೂ ಕೂಡ ಆ ಮನೆ ಸರ್ವನಾಶ ಸ್ಮಶಾನ ಆಗೋದು ಒಂದೇ ಬಾಕಿ ಅಂತ ಹೇಳಿ ವೈಶಾಖ ಕೇಕೆ ಹಾಕ್ತಾಳೆ. ಆದರೆ ಇಲ್ಲಿ ಚಾರುಗೆ ಅದೇ ಒಂದು ಯಕ್ಷ ಪ್ರಶ್ನೆ ಇದೆ, ರುಕ್ಕು ಯಾಕೆ ಎಡಗಾಲಿಟ್ಟು ಒಳಗಡೆ ಬಂದು ಅಂತ. ಇಲ್ಲಿ ರಾಮಾಚಾರಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಗೊತ್ತಿರುತ್ತೆ ಚಾರು ಮೇಡಮ್, ಬಲಗಾಲಿಟ್ಟು ಮನೆಗೆ ಬರಬೇಕು ಅಂತ, ಗಂಡನ ಮನೆಗೆ ಬರಬೇಕಿದ್ರೆ ಮನೆಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಕೂಡ ಬಲಗಾಲಿಟ್ಟೆ ಒಳಗೆ ಬರೋದು. ಆದರೆ ನೀವು ಮಾತಾಡ್ತಿರೋ ಮಾತು ಕೇಳ್ತಿದ್ರೆ ತುಂಬಾ ಆಶ್ಚರ್ಯ ಆಗ್ತದೆ ಅಂತ ಹೇಳ್ತಿದ್ರೆ ನಾನು ನಿಜ ಹೇಳ್ತಿದ್ದೇನೆ ರಾಮಾಚಾರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಶಾಸ್ತ್ರ ಮಾಡ್ತಿದ್ದಾರೆ ರುಕ್ಕುಗೆ ಒಂದಷ್ಟು ಮಡಿಲು ತುಂಬ್ತಾರೆ ಜಾನಕಿ ಅಮ್ಮ.
ಮಡಿಲು ತುಂಬಿದ ನಂತರ ನಿನಗೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಇದನ್ನು ಹೋಗಿ ಕೊಡಮ್ಮ, ಹೆಣ್ಮಕ್ಳಾಗಿದ್ರೆ ಅವ್ರಿಗೆ ಮಡಿಲಿಗೆ ಹಾಕು ಅಂತ ಹೇಳ್ತಾರೆ. ನಂತರ ಇಲ್ಲಿ ಚಾರು ಮತ್ತು ರಾಮಾಚಾರಿ ಕೂಡ ಇದ್ದಾರೆ. ನಂತರ ರುಕ್ಕು ಬಂದಿದ್ದೆ, ಅಕ್ಕ ನೀನು ಮಡಿಲು ತೋರಿಸು ಅಂತ ಹೇಳಿ ಮಡಿಲಿಗೆ ಹಾಕ್ತಾಳೆ. ಅಕ್ಕ ಇವತ್ತು ನಾನು ಎಲ್ಲಿದ್ದೀನಿ, ನಾನು ಮದುವೆ ಆಗಿದ್ದೀನಿ, ನಾನು ನೆಮ್ಮದಿ ಆಗಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಕ್ಕ. ನೀವು ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ಈ ಮದುವೆ ಆಗ್ತಿರ್ಲಿಲ್ಲ, ನಾನು ಇಲ್ಲಿಗೆ ಬರ್ತಾ ಇರಲಿಲ್ಲ. ನನಗೆ ತವರು ಮನೆ ಇಲ್ಲ ಅಕ್ಕ, ಇದೇ ನನಗೆ ತವರು ಮನೆ ಅಂತ ಹೇಳಿ ಹೆವಿ ಡೈಲಾಗ್ಸ್ ಹೊಡಿತಿದ್ದಾಳೆ. ಇದನ್ನು ನೋಡಿದ್ದೆ ರಾಮಾಚಾರಿ ಚಾರುನ ನಾವು ಅಂದ್ಕೊಂಡಿದ್ದು ತಪ್ಪು ಅಂತ ಅನ್ಕೋತಿದ್ದಾರೆ. ಈ ಕಡೆ ಚಾರುಗಂತೂ ಕಣ್ಗಳು ಸುಳ್ಳು ಹೇಳುವುದಿಲ್ಲ, ಫುಲ್ ಕನ್ಫ್ಯೂಷನ್ ಆಗ್ತದೆ. ನಾನು ಅಂದ್ಕೊಂಡಿದ್ದೇ ಸುಳ್ಳು, ಇಲ್ಲಿ ನಡೀತಿರೋದೇ ಸುಳ್ಳು ಅಂತ ಹೇಳಿ ಆಕೆಗೆ ಫುಲ್ ಕನ್ಫ್ಯೂಷನ್ ಆಗ್ತದೆ. ನಂತರ ಈ ಕಡೆ ರುಕ್ಕು ಅಂತೂ ಏನು ಚಾರುನ ಹೊಗಳಿ ಹೊನ್ನ ಶುಲ್ಲು ಕೇಳಿಸ್ತಾ ಇದ್ರೆ ಅದರಲ್ಲಿ ನಂದೇನಿದೆ, ಇಡೀ ಮನೆ ಎಲ್ಲರೂ ಕೂಡ ಸೇರಿಕೊಂಡು ನನಗೆ ಹೆಲ್ಪ್ ಮಾಡಿದ್ರು, ಎಲ್ಲರೂ ಕೂಡ ಸೇರ್ಕೊಂಡು ಕರ್ಕೊಂಡು ಬಂದಿದ್ದು ಅಷ್ಟೇ ಹೊರತು ಮತ್ತಿನ್ನೇನಿಲ್ಲ. ಈ ಮನೇಲಿ ನಿನಗೆ ಅನ್ನೋ ಯಾವುದೇ ರೀತಿ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಒಂದಾಗಿರಬೇಕು ಅಷ್ಟೇ ಅಂದಾಗ ಅಕ್ಕ ನೀವು ಏನು ಹೇಳ್ತಿರೋ ಅದನ್ನು ತೋರಿಸಿದ್ದಾರಿಲ್ಲ, ನಾನು ನಡೀತೀನಿ ಅಂತ ರುಕ್ಕು ಹೇಳಿದಾಗ ಆ ರೀತಿ ಏನಿಲ್ಲ, ಈ ಮನೇಲಿ ಒಂದಷ್ಟು ಕಟ್ಟುಪಾಡುಗಳಿದೆ, ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ತದನಂತರ ಎಲ್ಲ ಕೂಡ ಆಗತ್ತೆ. ನಂತರ ಅಪ್ಕೋತಾಳೆ ಇಲ್ಲಿ ರುಕ್ಕು ಚಾರುನ. ಬಟ್ ಆ ಒಂದು ಅಪ್ಪುಗೆ, ಪ್ರೀತಿಯ ಅಪ್ಪುಗೆ ಅಂತೂ ಆಗಿರೋದಿಲ್ಲ. ನಂತರ ಎಲ್ಲ ಕೂಡ ಹಾಗೆ ಚಾರು ಹೋಗಬೇಕು ಅಷ್ಟರಲ್ಲಿ ರುಕ್ಕು ಬಂದಿದ್ದೆ. ಹೌದು ಚಾರು, ನೀನು ಅನ್ಕೊಂಡಿದ್ದು ನಿಜ, ಈ ಮನೆಗೆ ನಾನು ಎಡಗಾಲಿಟ್ಟೆ ಪ್ರವೇಶ ಕೊಟ್ಟಿದ್ದು, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ನ ಅಮ್ಮನ್ನ ಕೊಂದಿದ್ದು ನೀನೇ ಅನ್ನೋದು ಗೊತ್ತದ, ನನ್ನ ಅಪ್ಪ ಅಮ್ಮನ್ನ ಕೊಂದ್ಬಿಟ್ಟು ಸಾಯಿಸ್ಬಿಟ್ಟಿಯಲ್ಲ ಪಾಪಿ, ಇವತ್ತು ನಾನು ಅನಾಥಳಾಗಿದ್ದೀನಿ, ಇದಕ್ಕೆಲ್ಲ ಕಾರಣ ನೀನೇನೆ. ಹೌದು, ನಾನು ಎಡಗಾಲಿಟ್ಟು ಈ ಮನೆಗೆ ಕಾಲಿಟ್ಟೆ, ಯಾಕೆ ಗೊತ್ತಾ? ಇನ್ನು ಮುಂದೆ ನಾನು ಈ ಮನೇಲಿ ನೆಮ್ಮದಿಯಾಗಿರ್ಸೋಕೆ ಬಿಡ್ತೀನಿ ಅಂತ ಅನ್ಕೋಬೇಡ, ಯಾವುದೇ ಕಾರಣಕ್ಕೂ ಈ ಮನೇಲಿ ನೆಮ್ಮದಿ ಇರ್ಕೂಡ್ದು ಅಂತ ಹೇಳ್ತಿದ್ರೆ ಅದು ಚಾರು ಕನಸಾಗಿರುತ್ತೆ. ಬಟ್ ಅದನ್ನು ನಂಬೋದು ಅವಳಿಗೆ ಅಸಾಧ್ಯವಾಗ್ತದೆ, ಯಾಕಂದರೆ ಅದು ಕನಸ ಅಂತ. ಅಲ್ಲಿ ನೋಡಿದ್ರೆ ಜಾನಕಿ ಅಮ್ಮ ಅಲ್ಲಿ ರುಕ್ಕನ್ನ ರೆಡಿ ಮಾಡ್ತಿದ್ದಾರೆ. ತದನಂತರ ಎಲ್ಗೂ ಕೂಡ ಆಗುತ್ತೆ. ಬೆಳಗ್ಗೆ ಆಗ್ತದಾಗೆ ಕೆಲಸ ಮಾಡ್ತಿರ್ತಾಳೆ ಚಾರು. ಆಕೆಗೆ ವಾಂತಿ ಶುರು ಆಗುತ್ತೆ. ಅಲ್ಲೇ ಶ್ರುತಿ ಮತ್ತು ಜಾನಕಿ ಅಮ್ಮ ಇರ್ತಾರೆ. ವಾಂತಿ ನೋಡಿದೆ ಇಲ್ಲಿ ಪ್ರೆಗ್ನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈ ಕಡೆ ಜಾನಕಿ ಅಮ್ಮ ನೀನೀಗ ಬಸ್ರಿ ಹೆಂಗಸು, ಹುಷಾರಾಗಿರ್ಬೇಕು ಅಂತ ಮನೆ ಕರ್ಕೊಂಡು ಬಂದು ಕೂರಿಸ್ತಾರೆ. ಏನಮ್ಮ ವಾಂತಿ ಆದರೆ ಅದೇ ಅರ್ಥನ ಅಂತ ಶ್ರುತಿ ಕೇಳ್ತಿದ್ರೆ, ಅತ್ತಮ್ಮ ಆ ರೀತಿ ಏನೂ ಇಲ್ಲ ಅಂತ ಚಾರು ಹೇಳ್ತಿದ್ರೆ ನನಗೆ ಗೊತ್ತಾಗೋದಿಲ್ವಾ, ನಾರ್ಮಲ್ ಆಗಿರೋ ವಾಂತಿಗೂ ಈ ರೀತಿ ಬಸ್ರಿ ಹೆಂಗಸರು ಮಾಡೋ ವಾಮಿಟ್ಗೂ ನನಗೆ ಅರ್ಥ ಆಗುತ್ತೆ ಚಾರು ಅಂತ ಜಾನಕಿ ಅಮ್ಮ ಹೇಳ್ತಿದ್ರೆ, ಆ ರೀತಿ ಏನೂ ಇಲ್ಲ ಅಮ್ಮ ಅಂದಾಗ, ಹಾಗಿದ್ರೆ ಸಂಸಾರನೇ ಶುರು ಮಾಡಿಲ್ವಾ ಅಂತ ಜಾನಕಿ ಅಮ್ಮ ಆತಂಕದಿಂದ ಕೇಳಿದ್ರೆ, ಅಷ್ಟರಲ್ಲಿ ಈ ಕಡೆ ರುಕ್ಕು ಬರ್ತಾಳೆ. ಏನಾಗ್ತದೆ ಅಂದಾಗ ಅದಕ್ಕೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಶ್ರುತಿ ಹೇಳಿದ ತಕ್ಷಣ ಫುಲ್ ಕುಪ್ಪ ಮಾಡ್ಕೊಂಡ್ಬಿಡ್ತಾಳೆ ರುಕ್ಕು. ನೀನು ಬಂದಿದ್ದ ಗಳಿಗೆನಮ್ಮ ಎಲ್ಲ ಒಳ್ಳೇದಾಗ್ತದೆ ಅಂತ ಜಾನಕಿ ಅಮ್ಮ ಹೇಳಿದ್ರು. ಇಲ್ಲಿ ಚಾರು ಮಾತ್ರ ಇಲ್ಲ ನಾನು ಪ್ರೆಗ್ನೆಂಟ್ ಅಲ್ಲ ಅಂದಾಗ ಹೌದಾ ಅಂತ ಹೇಳಿ ಕುಪ್ಪ ಮಾಡ್ಕೋತಾರೆ. ಯಾಕೆ ಏನು ಅಂದಾಗ ಕೃಷ್ಣ ರುಕ್ಕು ಮದುವೆ ಆಗಬೇಕಿತ್ತಲ್ವಾ, ಅದಕ್ಕೋಸ್ಕರ ಈಗಲೇ ಮಗು ಬೇಡ ಅಂತ ರಾಮಾಚಾರಿ ಹೇಳಿದ್ದ ಅಂದಾಗ ಕುಪ್ಪ ಮಾಡ್ಕೊಂಡಂತ ಜಾನಕಿ ಅಮ್ಮ ಬಾಯ್ಲಿ ಅವನ ಹತ್ರ ನಾನು ಮಾತಾಡ್ತೀನಿ ಅಂತ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರುಕ್ಕು ಮಾತ್ರ ಈ ಮನೆಗೆ ನನ್ನ ಎಡಗಾಲಿಟ್ಟು ಬಂದಿರೋದು ಒಳ್ಳೇದಾಗಲಿ ಅಂತಲ್ಲ, ನಾನು ಈ ಮನೆಗೆ ಎಡಗಾಲಿಟ್ಟು ಬಂದಿರೋದು ಈ ಮನೆಗೆ ಕೆಟ್ಟದಾಗಲಿ ಅಂತಾನೆ. ಆ ಚಾರು ಬದುಕನ್ನು ಸರ್ವನಾಶ ಮಾಡಿ ಬೆಂಕಿ ಹಚ್ಚೋಕೆ ಬಂದಿರೋದು. ನಾನು ಈ ಮನೆಗೆ ಬಂದಿದ ನಂತರ ಬರೀ ಕೆಟ್ಟದ್ದಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಒಳ್ಳೇದಾಗೋಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೇದಾಗೋಕ್ಕೆ ನಾನು ಬಿಟ್ಕೊಡೋದು ಇಲ್ಲ. ಈ ಮನೇಲಿ ಖುಷಿ ಅನ್ನೋದು ಇನ್ನು ಮುಂದೆ ನೆಲೆಸಿರೋದು ಕೂಡ ಇಲ್ಲ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಇನ್ನು ಮುಂದೆ ಏನಾಗ್ಬೋದು, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ